ನಮ್ಮ ಅಜ್ಜಿ ಮನೆಯಲ್ಲಿ ಪೇರಲೆಕಾಯಿ, ದೊಡ್ಡಮ್ಮ ಮನೆಯಲ್ಲಿ ಓ ಅಲ್ಲಿ ನಾನು ತೆಗಿಲ್ಲ. ಹತ್ಲಾ ಹತ್ತದ್ ಬೇಡ ಮತ್ತೆ ಹತ್ತದ ತೆಗಿ ಫೋನ್ ತಗೊಂಡ್ರೆ ಬರ್ತದೆ. ಕಲೆಕ್ ಇಷ್ಟಿದೆ ಅಲ್ಲಿ. ಓ ಅಲ್ಲಿ ಇಷ್ಟು ತೆಗ್ದಿಟ್ಟಿದೀವಿ. ಮತ್ತಿದ್ಯಾ ಇನ್ನು ಬೇಜಾನಿದೆ, ಆದ್ರೆ ಯಾವ್ದು ತೆಗಿಯಕ್ಕೆ ಇವಾಗ ಸಾಕು ಅಂತ ಎಷ್ಟು ತಿಂತೀವಿ ಅಂತ ತೆಗ್ದಿಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ವ್ಲಾಗ್ನ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕುಂದಾಪುರಕ್ಕೆ ಬಂದಿದ್ದೆ, ಯಾಕಂದರೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋದಿತ್ತು. ಸೊ ಹಾಗಾಗಿ ಕುಂದಾಪುರಕ್ಕೆ ಅಂತ ಬಂದೆ. ಹಾಗೆ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದ್ರು. ಹಾಗಾಗಿ ಅಜ್ಜಿ ಮನೆಗೆ ಹೋಗೋಣ ಅಂತೇಳಿ ಒನ್ ಡೇ ಇದ್ದು ಹೋಗೋಣ, ಅಮ್ಮಂಗೂ ಸ್ವಲ್ಪ ಖುಷಿ ಆಗುತ್ತೆ ಇದ್ರೆ ಅಂತ ಹೇಳ್ಬಿಟ್ಟು ಇವಾಗ ಅಜ್ಜಿ ಮನೆ, ಈಗ ದೊಡ್ಡಮ್ಮನ ಮನೆಗೆ ಬಂದಿದ್ವಿ. ದೊಡ್ಡಮ್ಮನ ಮನೆ ಇದ್ರ ಹಿಂದೆನೆ, ಈ ಮನೆ ಹಿಂದೆನೆ ಅಜ್ಜಿ ಮನೆ. ಓ ಅಲ್ಲಿ ಹೋದ್ರೆ ಮಾವನ ಮನೆ. ಸೊ ಇಲ್ಲೇ ಇರೋದು. ಸೊ ಹಾಗಾಗಿ ಹೋಗ್ಬಿಟ್ಟು ಬರೋಣ. ಇಲ್ಲಿ ನೋಡಿ ಗಸ್, ಇಲ್ಲೆಲ್ಲ ಫುಲ್ ನೀರು ತುಂಬಿಕೊಳ್ಳುತ್ತೆ, ಫುಲ್ ಗದ್ದೆ ಇದಾಗ್ಬಿಟ್ಟಿದೆ. ಇಲ್ಲೊಂದು ಹಾವಿತ್ತು, ಅವಾಗ್ಲೇ ಒಳಗಡೆ ಹೋಯ್ತು, ಭಯ ಆಗತ್ತೆ. ಇಲ್ಲೆಲ್ಲ ನೀರು ತುಂಬಿಕೊಂಡಿದೆ. ಇಲ್ಲೆಲ್ಲ ನಾವು ಆಟ ಆಡ್ತಾ ಇದ್ವಿ ಗೈಸ್. ಇಲ್ಲಿ ಫುಲ್ ಖಾಲಿ ಆದಾಗ ಚಂದ ಕಾಣಿಸುತ್ತೆ. ಓ ಅಲ್ಲಿ ಅಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ, ಫುಲ್ ಸ್ಪೇಸ್ ಕಾಣಿಸ್ತಾ ಇದೆ. ಅಲ್ಲಿ ಹೋಳಿ ಸೆಲೆಬ್ರೇಟ್ ಮಾಡ್ತಾರೆ, ಅಂದ್ರೆ ಹೋಳಿನ ದಹನ ಮಾಡೋದಿರುತ್ತಲ್ಲ, ಅಲ್ಲಿ ಅದನ್ನ ಮಾಡ್ತಾರೆ. ಸೊ ಇಲ್ಲೆಲ್ಲ ಫುಲ್ ಖಾಲಿ ಇತ್ತು ಗೈಸ್, ಏನು ಇರ್ಲಿಲ್ಲ, ಫುಲ್ ಜಾಗ ಇತ್ತು. ಮೊದ್ಲು ನಾವು ಬರ್ಬೇಕಾದ್ರೆ ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ. ಇಲ್ಲೆಲ್ಲ ಫುಲ್ ಖಾಲಿ ಖಾಲಿ ಇತ್ತು. ಇವಾಗ ಎಲ್ಲಾ ಕಡೆ ಕಂಪೌಂಡ್ ಕಟ್ಟಿದ್ದಾರೆ, ಎಲ್ಲಾ ಕಡೆ ಜಾಗ ಫುಲ್ ಫಿಲ್ ಆಗ್ಬಿಟ್ಟಿದೆ, ಎಲ್ಲಾ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ಅಜ್ಜಿ ಮನೆ ಹತ್ರ ಹೋಗ್ಬಿಟ್ಟು ಬರೋಣ. ನಮ್ಮ ಅಮ್ಮ ಅವರ ಅಮ್ಮನ ಮನೆಗೇನೆ ಅತಿಥಿ ಇವಾಗ, ಯಾವಾಗ್ಲಾದ್ರೂ ಒಂದ್ಸಲ ಬರ್ತಾರೆ. ಅಜ್ಜಿ ಇಲ್ಲ ಅಂದ್ಮೇಲೆ ಅಜ್ಜಿ ಮನೆಗೆ ಬರಕ್ಕೆ ಮನ್ಸು ಬರಲ್ಲ, ಏನ್ ಮಾಡೋದು, ಆದ್ರೂ ಬರ್ಬೇಕಲ್ಲ ಅಂತ ಬಂದಿದ್ದೀನಿ. ಹೋಗ್ಬಿಟ್ಟು ಮಾವ ಅತ್ತೆ ಎಲ್ಲ ಇರ್ತಾರೆ, ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ. ಸೊ ಇದೇ ನಮ್ಮ ಅಜ್ಜಿ ಮನೆ, ಇದು ನಮ್ಮ ದೊಡ್ಡಮ್ಮನ ಮನೆ, ಅಲ್ಲಿಂದ ಇರೋದು ಅಜ್ಜಿ ಮನೆ. ಸೊ ಇವಾಗ ಹೋಗಿ ಯಾರಿದ್ದಾರೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ. ಒಬ್ಬಳೆ ಕಷ್ಟಲ್ಲ, ಎಲ್ಲ ಫುಲ್ ಹೆಂಗ್ ಆಗೋಗಿದೆ ಅಂದ್ರೆ ಮನೆ ನಮ್ಮ ಅಜ್ಜಿ ಮನೆ ಇಷ್ಟು ಹೈಟ್ ಇತ್ತು ಗೈಸ್, ಈಗ ನೋಡಿದ್ರೆ ಕೆಳಗೆ ಹೋಗಿದೆ. ಇಷ್ಟು ಮೆಟ್ಲಿತ್ತು, ಹತ್ಕೊಂಡು ಹೋಗ್ಬೇಕಿತ್ತು ಮೇಲೆ. ಏನು ಇಲ್ಲ, ಇವಾಗ ಫುಲ್ ಫ್ಲಾಟ್, ಫುಲ್ ಮನೆ ಕೆಳಗೆ ಹೋಗ್ಬಿಟ್ಟಿದೆ. ಈಗೆಲ್ಲ ಮನೆಯೆಲ್ಲ ಬೇರೆ ಬೇರೆ ಕಟ್ಟಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಸೊ ಹಾಗಾಗಿ ಬನ್ನಿ ಒಳಗಡೆ ಹೋಗ್ಬಿಟ್ಟು ಬರೋಣ. ನಮ್ಮ ಅಜ್ಜಿ ಅಪ್ಪ ಹೆಂಗಾಗಿದೆ ಗೈಸ್ ಇಲ್ಲಿ. ಶಿಟ್, ಎಷ್ಟು ವರ್ಷ ಆಯ್ತು ಬರ್ದಲೆ. ಎಲ್ಲ ಇಲ್ಲ ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ, ಯಾವುದು ಇಲ್ಲ, ಎಲ್ಲ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಬಾವಿ ನೀರು ತುಂಬಿದೆ. ಈ ಮನೆನೂ ಫುಲ್ ಡೌನ್ ಹೋಗ್ಬಿಟ್ಟಿದೆ, ಏನು ಇಲ್ಲ ಮನೇಲಿ. ಇದು ನನ್ನ ಫೇವ್ರೆಟ್ ಕನ್ನಡಿ ಆಗಿತ್ತು ಅವಾಗ. ಲಿಟ್ರಲಿ ಇಲ್ಲೇ ರೆಡಿ ಆಗ್ತಾ ಇದ್ದಿದ್ದು, ಇಲ್ಲೇ ಕುತ್ಕೊಂಡು ಮುಖ ನೋಡ್ಕೊಂಡಿರ್ತಿದ್ವಿ, ಇಲ್ಲೇ ಇರ್ತಿದ್ವಿ ಜಾಸ್ತಿ, ಹಾಲಲ್ಲೇ. ಸೊ ಸಿಹಿ ನೆನಪುಗಳು. ಈ ಕಂಬಿ ಇದೆಯಲ್ಲ ಗಸ್, ಈ ಕಂಬಿ ಮೇಲೆ ನಾವು ಹಿಂಗೆ ಜಂಪ್ ಮಾಡಿ ಕುತ್ಕೋತಾ ಇದ್ವಿ. ಇವಾಗ ನೋಡಿ ಹಿಂಗೆ ಇಷ್ಟೇ ಇದೆ, ಇಷ್ಟೇ ಜಂಪ್ ಮಾಡಿ ಕುತ್ಕೊಂತಿದ್ವಿ ಮೇಲ್ಗಡೆ. ಓ ಮೈ ಗಾಡ್. ಅಮ್ಮ ಸಂತೆಗೆ ಹೋಗೋ ಪ್ಲಾನ್ ಹಾಕಿದಾರೆ ನಮ್ ದೊಡ್ಡಮ್ಮನ ಜೊತೆ. ನಮಗ್ ಗೊತ್ತಾಯ್ತು ಸುದ್ದಿ ಗೊತ್ತಾಯ್ತು ಮರಿ, ಅದೆಂತ ಮಾತಾಡ್ಲಿಲ್ಲ ಮರಿ ಸುದ್ದಿ ಗೊತ್ತಾಯ್ತು ನನ್ಗೆ. ನೀನು ಪ್ಲಾನ್ ಹಾಕಿರೋದು ಇವಾಗ ಸಂತೆ ಮಾರ್ಕೆಟ್ಗೆ ಹೋಗೋಣ, ನಮ್ ದೊಡ್ಡಮ್ಮ ಸಂತೆಗೆ ಹೋಗ್ತಾರೇನೋ ಅಂತೆ. ಹೋದ್ ವಾರದ್ದು 2 ವಾರದ್ದು ಎಲ್ಲ ಖಾಲಿ ಮಾಡ್ದೆ ಇವತ್ತು ಮಾವಿನಣ್ಣು ಅಂತ ಹೇಳ್ತಿದ್ರು, ಅದಕ್ಕೆ ಗೊತ್ತಾಯ್ತು. ಓ ಹಂಗೆ. ಮಾವಿನ ಹಣ್ಣು ತರಕ್ಕೆ ಇವಾಗ ಸಂತೆಗೆ ಹೋಗ್ಬೇಕಾ ನೀವು? ಮಾವಿನ ಹಣ್ಣು, ಬಾಳೆಹಣ್ಣು,
ನಾಯದಷ್ಟು ತಿಂತಾರಲ್ಲ ನಿಮ್ ಶುಗರ್ ಆಗಿತ್ತು ಕೇಳಿದೆ. ಹಾ. ನಾರ್ಮಲ್ ಇತ್ತು. ನಾರ್ಮಲ್ ಇತ್ತು. ಎಲ್ಲರೂ ಶುಗರ್ ಪೇಷಂಟ್ಸ್, ನಮ್ಮಮ್ಮ, ನಮ್ ದೊಡ್ಡಮ್ಮ, ಮಾಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಶುಗರ್. ಯಾರು ಇಲ್ಲ ಗೈಸ್, ಅಜ್ಜಿ ಮನೇಲಿ ಯಾರು ಇಲ್ಲ. ಸೊ ಇವಾಗ ಅಲ್ಲೊಂದು ನೀರ್ ತುಂಬಿದೆಯಲ್ಲ ಅಮ್ಮ, ಅಲ್ಲಿ ಹೋಗ್ಬರ್ಲ? ಹೋಗೋತಿ ಸಿಗ್ತದಲ್ಲ ಎಲ್ಲಿ ಹೋಗುವಾಗ? ಸಂತೆಗೆ. ಈಗ ಸಂತೆಗೆ ಹೋಗ್ಬೇಕಾ? ತಿರುಗಿ ಬಿಡ್ಲ. ಸಂತೆಗೆ ಹೋಗ್ಲಿಕ್ಕೆ ಈಗ ನಂಗೆ ಮನ್ಸಿಲ್ಲ ಅಲ್ಲ. ಹೋಗೋದಾದ್ರೆ ಹಾಗೆ ಹೋಗುದಲ್ಲ, ಮತ್ತೆ ಹಾಗೆ ಹೋಗುದು. ಪೇಟೆಗೆ ಹೋಗೋದಂದ್ರೆ ಅಲ್ಲಿ ಹೋಗುವ. ಆಗುದಿಲ್ಲ. ಎಲ್ಲಿ? ಈಚಿಂದ ಹೋಗ್ಲಿಕ್ಕೆ ಆಗುದಿಲ್ಲ, ರೋಡ್ ಮೇಲೆ ನೀರೆಲ್ಲ ಕುತ್ಕೊಳ್ಕೊಳ್ಳಿ. ಈಗ ಈ ಕಡೆಯಿಂದ ಹೋಗ್ಬೇಕಾ? ಈಗ ದೊಡ್ಡಮ್ಮ ರೆಡಿ ಆಗ್ಲಿಕ್ಕೆ ತುಂಬಾ ಟೈಮ್ ಬೇಕಲ್ಲ. ತಿಂಡಿ ಮಾಡ್ತಾ ಇದ್ರೆ ತಿನ್ಕೊಂಡು ಹೋಗ್ಬೋದು. ನಂಗೆ ನೋಡ್ಕೊಂಡು ಹೋಗ್ಬೇಕು ಗಾಯ್ಸ್, ನೋಡ್ಕೊಂಡು ಹೋಗ್ಬೇಕು. ಭಯ ಆಗುತ್ತೆ ನೋಡಿ ಗೈಸ್, ಎಷ್ಟು ಚಂದ ಇದೆ ಅಲ್ವಾ ಇಲ್ಲಿ ರೋಡಲ್ಲಿ. ಯಾರಾದ್ರೂ ಇದ್ದಿದ್ರೆ ಒಂದು ಡಾನ್ಸ್ ಆದ್ರೂ ಮಾಡ್ತಿದ್ದೆ. ಇಲ್ಲಿ ಫುಲ್ ಖಾಲಿ ರೋಡು, ಚಂದ ಇದೆ ವೆದರ್, ಒಳ್ಳೆ ಡಾನ್ಸ್ ಮಾಡ್ಬೋದಿತ್ತು. ನೋಡಿ ಗೈಸ್, ನಾನು ಅವಾಗ್ಲೇ ಆಟೋದಲ್ಲಿ ಬರ್ಬೇಕಾದ್ರೆ ಇದನ್ನ ನೋಡಿದೆ, ವಿಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಆಟೋದಲ್ಲಿ ಪಾಸ್ ಆದ್ರು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಡು ನಾನು ಅಲ್ಲಿಂದ ಇವಾಗ ಇಲ್ಲಿ ತನಕ ಬಂದಿದ್ದೀನಿ. ಓನ್ಲಿ ಬಿಕಾಸ್ ಆಫ್ ದಿಸ್. ಇದನ್ನ ನೋಡ್ಬೇಕಿತ್ತು ನನಗೆ ಇನ್ನೊಂದ್ಸಲ. ಏನ್ ಮಾಡಿದಾರೆ ಇಲ್ಲಿ? ಫುಲ್ ಹೊಳೆ ತರ ಕಾಣಿಸ್ತಿದ್ಯಲ್ಲ ಅಂತ ಕೇಳಿದೆ. ಅದನ್ನ ಗದ್ದೆ ಉಳೋದಿಕ್ಕೆ ರೆಡಿ ಮಾಡಿ ಇಟ್ಟಿದಾರಂತೆ. ಇವಾಗ ಅದಕ್ಕೆ ಏನೇನು ಭತ್ತ, ಏನು ಭತ್ತ ಹಾಕ್ತಾರಂತೆ. ಬೇರೆ ಕಡೆ ಹಾಕಿದ್ರೆ ಅದು ಬಂದಿಲ್ಲಿ ನೆಟ್ಟುದು. ಅದನ್ನ ಮಾಡ್ತಾರಂತೆ ಇವಾಗ. ಫುಲ್ ಹೊಳೆ ತರ ಆಗ್ಬಿಟ್ಟಿದೆ ನೋಡಿ, ಹೆಂಗಿದೆ ಅಂತ. ಚಂದ ಕಾಣಿಸ್ತಿದೆ ಅಲ್ವಾ? ಚಂದ್ರಾವತಿ, ಹೇಗ ಅನಿಸ್ತಾ ಇದೆ ನಿಮ್ಮ ಅಮ್ಮನ ಮನೆಗ್ ಬಂದು? ಮನೆಗೆ ಬಂದ್ರೆ ಖುಷಿ ಆಗ್ತದೆ. ಹೇಗೂ ಅಂದ್ರೆ ಅಮ್ಮ ಇಲ್ಲಲ್ಲ, ಅಮ್ಮ ಇಲ್ಲ ಅಂತ ಬೇಜಾರಾಗುತ್ತೆ. ನಿಮ್ಮ ಅಮ್ಮನ ಮನೆಗೆ ನೀವು ಇವಾಗ ಅತಿಥಿಯಾಗಿ ಬರೋದು ಹೇಗ ಅನ್ಸುತ್ತೆ ನಿಮ್ಗೆ? ಬೇಜಾರಾಗತ್ತಾ? ಬರೋದು ಬೇಜಾರಾಗುತ್ತೆ. ಅಮ್ಮ ಇಲ್ಲ ಅಂದ್ರೆ ಬೇಜಾರಾಗುತ್ತೆ. ನಮ್ಗೂ ನಮ್ಮ ಅಜ್ಜಿ ಇಲ್ಲ ಅಂದ್ರೆ ಅಜ್ಜಿ ಮನೆಗ್ ಬರಕ್ಕೆ ಮನ್ಸು ಬರಲ್ಲ, ಬೇಜಾರಾಗತ್ತೆ ನಮ್ಮ ಅಜ್ಜಿ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ಬೈ, ಮತ್ತೆ ಸಿಗ್ತೀನಿ. ಸೊ ಇವಾಗ ಸಂತೆ ಮಾರ್ಕೆಟ್ಗೆ ಹೋಗೋ ಪ್ಲಾನ್ ಹಾಕಿದ್ದಾರೆ ನಮ್ಮಮ್ಮ ದೊಡ್ಡಮ್ಮ. ಸೊ ಹೋದ್ರೆ ಸಂತೆ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡೋಣ. ನಮ್ಮಮ್ಮ ಅಲ್ಲಿ ಯಾರ್ಯಾರೆಲ್ಲ ಸಿಗ್ತಾ ಇದ್ದಾರೆ ನೋಡ್ತಾ ಇದ್ದಾರೆ. ಅವ್ರು ಯಾರು ಗೊತ್ತಾ, ಇವ್ರು ಯಾರು ಗೊತ್ತಾ ಅಂತೆಲ್ಲ ಹೇಳ್ತಾ ಇದ್ದಾರೆ. ನನ್ಗೆ ಅವ್ರು ಯಾರಂತೆಲ್ಲ ಗೊತ್ತೂ ಆಗಲ್ಲ. ನಮ್ಮ ದೊಡ್ಡಕ್ಕನಿಗೆ ಆಲ್ಮೋಸ್ಟ್, ದೊಡ್ಡಕ್ಕ ಮತ್ತೆ ಸೆಕೆಂಡ್ ಅಕ್ಕ ಅನ್ಸುತ್ತೆ, ಅವರಿಗೆಲ್ಲ ಸ್ವಲ್ಪ ಜಾಸ್ತಿ ಜನ ಗೊತ್ತಿದ್ದಾರೆ. ನನಗೆ ನಮ್ಮ ಪಪ್ಪುಗೆ ಸ್ವಲ್ಪ ಕಡಿಮೆ ಜನ ಗೊತ್ತಿರೋದು. ಅಂದರೆ ನಾವೆಲ್ಲ ಅಷ್ಟು ಜನ ಗೊತ್ತಿಲ್ಲ ನಮ್ಗೆ. ಅವರೆಲ್ಲ ಮೊದಲು ಹುಟ್ಟಿದವ್ರಲ್ವಾ, ಸೊ ಹಾಗಾಗಿ ಅವ್ರಿಗೆ ಜಾಸ್ತಿ ಗೊತ್ತಿರುತ್ತೆ. ನಾವು ಆಮೇಲೆ, ಅದರಲ್ಲೂ ನಾನು ಲಾಸ್ಟ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಡಿಮೆ ಜನನೇ ಗೊತ್ತಿರೋದು. ಸೊ ಮತ್ತು ನಾನು ಸ್ವಲ್ಪ ಜಾಸ್ತಿ ಬರ್ದೇ ಇರೋದ್ರಿಂದ ಈ ಕಡೆಗೆ, ಸೊ ಅಲ್ಲಿ ನನಗೆ ಜಾಸ್ತಿ ಯಾರು ಅಂತೆಲ್ಲ ಕರೆಕ್ಟಾಗಿ ಗೊತ್ತಿಲ್ಲ. ನಮ್ಮಮ್ಮ ಅವ್ರು ಯಾರು ಗೊತ್ತಾ, ಇವ್ರು ಯಾರು ಗೊತ್ತಾ, ಅವರು ಇವರು ಅಂತೆಲ್ಲ ಪರಿಚಯ ಮಾಡಿಕೊಡ್ತಿದ್ದಾರೆ. ನನಗೆ ಯಾರು ಕರೆಕ್ಟಾಗಿ ಗೊತ್ತೇ ಇಲ್ಲ. ಯಾವುದಾದ್ರೂ ಫಂಕ್ಷನ್ ಬರಬೇಕು, ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನ್ ಆಗಬೇಕು, ಗೆಟ್ ಟುಗೆದರ್ ಆಗಬೇಕು, ಆವಾಗಲೇ ಮತ್ತೆ ರೀಜಾಯ್ನ್ ಆದಾಗ ಯಾರು ಏನು ಅಂತ ಪರಿಚಯ ಆಗುತ್ತೆ, ಮತ್ತೆ ಗೊತ್ತಾಗುತ್ತೆ. ಯಾಕಂದರೆ ನಾವು ಇವಾಗ ದೊಡ್ಡವರಾದ್ಮೇಲೆ ಅವ್ರನ್ನೆಲ್ಲ ನೋಡೇ ಇರೋದಿಲ್ಲ ಅಲ್ವಾ. ಸೊ ಯಾವಾಗಲೂ ನೋಡಿರ್ತೀವಿ, ಯಾರು ಅಂತ ಗೊತ್ತಿರೋದಿಲ್ಲ. ಒಂಥರ ಖುಷಿ ಆಗ್ತಾ ಇದೆ. ಖಾಲಿ ರೋಡು, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ವೆದರ್ ಚೆನ್ನಾಗಿದೆ, ಅಜ್ಜಿ ಮನೆ ಅನ್ನೋ ಫೀಲ್ ಬರ್ತಾ ಇದೆ. ಸೊ ಒಂಥರ ಖುಷಿ. ಈ ಮಣ್ಣಲ್ಲಿ ಈ ಥರ ಕಲ್ಲಿರುತ್ತಲ್ಲ, ಈ ಥರ ಕಲ್ಲು, ಇದನ್ನೆಲ್ಲ ನಾವು ಅವಾಗ ಕಲೆಕ್ಟ್ ಮಾಡಿಕೊಂಡು ಈ ಥರ ಇರಬೇಕು. ಅದು ಕಲ್ಲು ಹಿಂಗಿರ್ಬೇಕು, ಓಕೆನಾ? ಹಿಂಗಿರ್ಬೇಕು ಕಲ್ಲು. ಸೊ ಅವಾಗ ನಾವು ಅದನ್ನ ಇಳ್ಕೊಂಡು ಕುಂಟೆ ಬಿಲ್ಲೆ ಆಡ್ಬೇಕಾದ್ರೆ ಅದನ್ನ ಏನ್ ಹೇಳ್ತಾರೆ, ಅದು ಹಿಂಗ್ ಹಾಕ್ತಿವಲ್ವಾ, ಹಂಗ ಹಾಕಿ ಜಾಸ್ತಿ ಮಾಡ್ತೀವಲ್ಲ, ಅದಕ್ಕೆ ಯೂಸ್ ಮಾಡ್ಕೋತಾ ಇದ್ವಿ ಆ ಥರ ಕಲ್ಲನ್ನ. ಈ ಥರ ಕಲ್ಲು ಮೆಮೊರೀಸ್. ತಂಗಾಲ್ ಎದಿಬೋಡು. ಸೊ ಇವಾಗ ಸಂತೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನಾವು. ಸಂಜೆ 6:30 ಆಗಿದೆ. ಇವಾಗ ಸಂತೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನಾದರೂ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ, ನಾನು, ದೊಡ್ಡಮ್ಮ, ಅಮ್ಮ. ಇವಾಗ ನಡ್ಕೊಂಡು ಹೋಗಿ ಬೇಗ ಹೋಗಿ ಬರಬೇಕು. ಸೌಂಡ್ ಕೇಳಿಸ್ಕೊಳ್ಳಿ.
ಏನೋ ಸೌಂಡ್, ಏನೋ ಪಕ್ಷಿ ಸೌಂಡ್ ಬರ್ತಾ ಇದೆ, ಏನಂತ ಗೊತ್ತಿಲ್ಲ. ನಮ್ಮ ಅತ್ತೆ ಮತ್ತೆ ಅತ್ತೆ ಮಗಳು ಬರ್ತಾ ಇದ್ದಾರೆ. ಯಾರಿದು ಯಾರಿದು ಹ? ಚಂದಿನಿ ಮಾವಿನ ಹಣ್ಣು ಹುಡ್ಕೊಂಡು ಕೂತಿದ್ದಾರೆ. ಮಾವಿನ ಹಣ್ಣು ಎಲ್ಲಿ ಸಿಗುತ್ತೆ ನೋಡೋಣ. ಇವಾಗೆಲ್ಲ ಹಾಳಾಗಿರೋ ಸಿಗುತ್ತೆ, ಇಷ್ಟೊತ್ತಿಗೆ ಬಂದ್ರೆ ಇನ್ನೇನು, ಬೆಳಿಗ್ಗೆ ಬರ್ಬೇಕು. ಎಲ್ಲ ಕ್ಲೋಸ್ ಮಾಡಿ ಹೋಗೋ ಟೈಮಲ್ಲಿ ಎಲ್ಲ ಕೊಳ್ತೋಗಿರೋದು ಕೊಡ್ತಾರ, ಅದನ್ನ ತಗೊಂಡ್ ಹೋಗ್ಬೇಕು ಅಷ್ಟೇ, ಕಡಿಮೆ ಸಿಗುತ್ತೆ ಅಂತ ಹೇಳ್ತಿದ್ರು. ಇಲ್ಲಿ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ನೋಡಿ. 50 ರೂಪಾಯಿ 10 ರೂಪಾಯಿ ಕೆಜಿ ಮ್ಯಾಂಗೋ ಮಾವಿನ ಎಷ್ಟು ಕೆಜಿಗೆ 10 ರೂಪಾಯಿ. ಎಲ್ಲ ಹಾಳಾಗಿದೆ. ತೊಟ್ಟೆ ಬೇಕಾದ್ರೆ 50. ಬರೀ ತೊಟ್ಟೆ ಕೊಡಿ ತಗೊಂಡು ತಗೊಳ್ಳಿ 10 ರೂಪಾಯಿ ಕೊಡಿ. ಥ್ಯಾಂಕ್ ಯು. ನಮ್ ದೊಡ್ಡಮ್ಮ ಸಾಬುದಾನ ಕಿಚಡಿ ಮತ್ತೆ ಸಾಬುದಾನ ವಡೆ ಮಾಡಿದ್ದಾರೆ, ತುಂಬಾ ಟೇಸ್ಟಿ ಆಗಿದೆ. ನಿನ್ನೆ ಅಜ್ಜಿ ಮನೇಲಿ ಯಾರು ಇರ್ಲಿಲ್ಲ ಅಂತ ಇವಾಗ ಇನ್ನೊಂದ್ಸಲ ಬೆಳಿಗ್ಗೆ ನಾವು ಮನೆಗೆ ಹೊರಡಕ್ ರೆಡಿ ಆಗಿದ್ದೀವಿ. ಬಟ್ ನಿನ್ನೆ ಹೋದಾಗ ಅಜ್ಜಿ ಮನೇಲಿ ಯಾರು ಇರ್ಲಿಲ್ಲ, ಸೊ ಹಾಗಾಗಿ ಇವಾಗ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬರೋಣ ಅಂತೇಳಿ. ನೋಡಿ ಒಂದೇ ಮಳೆಗೆ ಎಷ್ಟು ನೀರು ತುಂಬಿದೆ ಅಂತ ಇಲ್ಲಿ. ಈ ಫುಲ್ ಗದ್ದೆ ಎಲ್ಲ ನೀರು ತುಂಬಿಕೊಳ್ಳುತ್ತೆ ಇವಾಗ. ಸೊ ಇವಾಗ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಆಮೇಲೆ ಫಿಶ್ ಮಾರ್ಕೆಟಿಗೆ ಒಂದ್ಸಲ ಹೋಗೋದಿದೆ, ಸ್ವಲ್ಪ ಫಿಶ್ ತಗೊಂಡು ಹೋಗೋಣ ಮನೆಗೆ ಅಂತ. ಮತ್ತೆ ಮನೆಗೆ ಹೋಗಿ ಮತ್ತೆ ಅಡುಗೆ ಎಲ್ಲ ಮಾಡ್ಕೊಬೇಕಲ್ವಾ, ಸೊ ಲೇಟ್ ಆಗ್ಬಿಡತ್ತೆ ಹೋಗೋಷ್ಟರಲ್ಲೇನೆ. ಸೊ ಹಾಗಾಗಿ ಇವಾಗ ಇಲ್ಲಿ ಮಾತಾಡ್ಸ್ಕೊಂಡು ಹೋಗೋದು. ಕರೀತಾ ಜಗ್ಗು ಬಾಂಡ್ಲು ಮೊಳಕೆ ಇಲ್ಲಿಂದ ಫಿಶ್ ಬಂದಿದೆ ಅಂತ ಹೇಳ್ಬಿಟ್ಟು ಇವರು ಇನ್ನೊಬ್ರಿಗೆ ಮೆಸೇಜ್ ಪಾಸ್ ಮಾಡ್ತಾ ಇರೋದು. ಸೊ ಏನೇನ್ ಫಿಶ್ ಬಂದಿದೆ ಅಂತ ನೋಡೋಣ ಬನ್ನಿ. ಇಲ್ಲಿಲ್ಲ ಗಾಡಿಲಿ ಬರುತ್ತೆ ಒಂದೊಂದೇ ಫಿಶ್ ಮಾರೋದಕ್ಕೆ. ನೋಡಿ ಇಲ್ಲಿ ಒಂದು ವ್ಯಾನ್ ಬರುತ್ತೆ, ಸಾರಿ ಒಂದು ಗಾಡಿಲಿ ಬರ್ತಾರೆ ತಗೊಂಡು ಪಾ 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 ಅಂತ. ಏನೇನ್ ಫಿಶ್ ಇದೆ? ಗೋಂಡ್ಲ ಜಗ್ಗು ಮಳಿ. ಅಯ್ಯೋ ಗೋಂಡ್ಲ ಹೇಗೆ 120ಕ್ಕೆ 3. ಅದ್ರಲ್ಲಿ ಹತ್ತಲ್ಲಿ ಇದ್ರಲ್ಲ ನೀವು, ಅದು ಒಂದ್ ಸ್ವಲ್ಪ ಹಾಕಿ. ಹಾ ಆಯ್ತು, ನೀವು ವಿಡಿಯೋದಲ್ಲಿ ಬರ್ತೀರಾ? ಹಾಕಿನಿ ಬೇಗ ಹಾಕಿನಿ. ಒಂದ್ ಸೇರಿಂದ ಓಯ್ ದಡ್ಜೇರಿ ಸಂಜೇರಿ ಅಲ್ಲ ಅದು. ಅದು ಸಂಡಿಜೇರಿ ಇದೆ, 100 ರೂಪಾಯಿ ಮೀನ್ ಅಲ್ಲ ಇದು ಅಂತಲ್ಲ. ಮೈಯತ್ತ ಮೀನ್ ಮಾರ್ಕೆಟ್, ಕುಂದಾಪುರ ಮೀನ್ ಮಾರ್ಕೆಟ್ ಬಂದಿದ್ದೀವಿ. ನೋಡೋಣ ಏನೇನ್ ಫಿಶ್ ಸಿಗುತ್ತೆ. ಹೇಳ್ದೆ 1600 ಯಾವ